ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. KPTCLನಲ್ಲಿ 296 AE ಮತ್ತು 288 JE ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗಳ ಪರೀಕ್ಷೆಗಳು ಆರಂಭವಾಗಲಿದ್ದಾವೆ. ಆ ಒಂದು ಪರೀಕ್ಷೆಗೆ ಯಾವ ದಿನಾಂಕದಂದು ಪ್ರಕಟವಾಗಿದೆ, ಹಾಗೆ ಈ ಒಂದು ಹಾಲ್ ಟಿಕೆಟನ್ನು ನಾವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಆಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. KPTCLನಲ್ಲಿ 296 AE ಮತ್ತು 288 JE ಒಟ್ಟು 622 ಹುದ್ದೆಗಳು ಈಗಾಗಲೇ ನಾವು ಅಪ್ಲಿಕೇಶನನ್ನು ಹಾಕಿದ್ದೇವೆ. ಹಾಕಿದ ನಂತರ ಈಗಾಗಲೇ 2 ಬಾರಿ ಅವರು ನಡೆಸಲಾಗಿದ್ದ ಪರೀಕ್ಷೆಯನ್ನು ಹೈಕೋರ್ಟ್ ಏನು ಮಾಡಿದೆ ಅಂದರೆ ರದ್ದು ಮಾಡಿ ಆ ಪರೀಕ್ಷೆಯನ್ನು ಮತ್ತೆ 3ನೇ ಬಾರಿಗೆ 2025 ಡಿಸೆಂಬರ್ 27 ಮತ್ತು 28ರಂದು ಈ ಒಂದು ಪರೀಕ್ಷೆಯನ್ನು ಮತ್ತೆ ಹೊಳ್ಳಿ ಅವರು ನಡೆಸಬೇಕು KPTCLದವರು ಅಂಥೇಳಿ ಹೈಕೋರ್ಟ್ ಈಗಾಗಲೇ ಆದೇಶವನ್ನು ಕೂಡ ಕೊಟ್ಟಿದೆ. ಯಾರು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿದ್ದೀರಲ್ಲ, ಈ ಒಂದು AE ಮತ್ತು ಈ ಒಂದು JE ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳ ತಮ್ಮ ಒಂದು ಯಾವ ದಿನಾಂಕದಂದು ಈ ಒಂದು ಪರೀಕ್ಷೆಯನ್ನು ತಗೋಬೇಕು ಅಂತಂದರೆ 27 ಮತ್ತು 28ನೇ ತಾರೀಕದಂದು 2025 ಇದೇ ತಿಂಗಳಿನಲ್ಲಿ ಈ ಒಂದು ಪರೀಕ್ಷೆಗಳು ನಡೆಸಲಾಗಲಿದ್ದಾವೆ. ಹಾಗಾಗಿ ಈ ಒಂದು ಹುದ್ದೆಗೆ ನಾವು ಹಾಲ್ ಟಿಕೆಟನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ನೋದು ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ. ಯಾವ ಥರನಾಗಿ ಆ ಲಿಂಕು ಕೂಡ ಡೈರೆಕ್ಟಾಗಿ ನೀವು ಅದಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಹಾಲ್ ಟಿಕೆಟ್ಗೆ ಹೋಗಿ ನಿಮಗೆ ಅದು ತೋರಿಸುತ್ತೆ. ಇನ್ನು ನೀವು ಆ ಒಂದು ಡೌನ್ಲೋಡ್ ಮಾಡುವಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ ಮತ್ತು ನಿಮ್ಮ ಒಂದು ಹೆಸರು ಮತ್ತು ಒಂದು ಪಾಸ್ವರ್ಡನ್ನು ಹಾಕಿ ಅಲ್ಲಿ ಲಾಗಿನ್ ಅಂತ ಹೊಡೆದ್ರೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಓಪನ್ ಆಗುತ್ತೆ. ಆದರೂ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರನಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ಕೊಟ್ಟಿರ್ತಾರೆ. ಈ ಒಂದು ಲಿಂಕ್ ಓಪನ್ ಆಗುತ್ತೆ. ಒಂದು ವೇಳೆ ನೀವು ಡೈರೆಕ್ಟಾಗಿ ಗೂಗಲಲ್ಲಿನೂ ಕೂಡ ನಾವು ಹೋಗಿ ತಕ್ಕೋಬೇಕು ಅಂತಂದರೆ ನೀವು ಅಲ್ಲಿ ಹೋಗಿ KE ಎಕ್ಸಾಮ್ ಅಂತೇಳಿನೂ ಕೂಡ ಹೊಡಿಬೋದು. ಇಲ್ಲಾಂದರೆ KPTCL ಅಡ್ಮಿಟ್ ಕಾರ್ಡ್ ಅಂತ ಹೊಡೆದ್ರೂ ಕೂಡ ಅಲ್ಲಿ ಗೂಗಲಲ್ಲಿನೂ ಕೂಡ ಓಪನ್ ಆಗುತ್ತೆ. ಬಟ್ ಇಲ್ಲಿ ನಾನು ಆಲ್ರೆಡಿ ಲಿಂಕನ್ನು ಕೊಟ್ಟಿರ್ತೀನಿ, ಯಾಕೆ ಸುಮ್ಮನೆ ನೀವು ಅಲ್ಲಿ ಹುಡುಕಾಡ್ತೀರಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರನಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಮೇಲಕ್ಕೆ ಸರಿಸಿದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಪ್ರವೇಶ ಪತ್ರ ಅಂತ ಹೇಳ್ರಿ ಆಲ್ರೆಡಿ ಕೊಟ್ಟಿರ್ತಾರೆ. ಆ ಒಂದು ಪ್ರವೇಶ ಪತ್ರ ಕೆಳಗಡೆ ಇಲ್ಲಿರ್ತದೆ ಈ ಒಂದು ಎಕ್ಸಾಮಿನೇಷನ್ ಅಂತ ಇರ್ತದಲ್ಲ, ಇದ್ರ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕಾಗಿರ್ತದೆ. ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ನಾವು ಯಾವುದಕ್ಕೆ ಸೆಲೆಕ್ಟನ್ನು ಮಾಡ್ಕೋಬೇಕಂತಂದರೆ ಇಲ್ಲಿ 3 ಆಪ್ಷನ್ಸ್ಗಳು ಇರ್ತಾವೆ. ಇಲ್ಲಿ ವರ್ಷನ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಕನ್ನಡ 2025 ಅಂತಿದೆ. ಇನ್ನು KPCL ರೀ ಎಕ್ಸಾಮ್ 2025 ಅಂತಿದೆ. ಇನ್ನು KPCL ರೀ ಎಕ್ಸಾಮ್ ಕನ್ನಡ 2025 ಅಂತಿದೆ. ಇಲ್ಲಿ KPCL ರೀ ಎಕ್ಸಾಮ್ ಅನ್ನೋದು ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಇವು ಕೆಳಗೆ ಎರಡು ಕಡೆ ಕೊಟ್ಟಿದ್ದಾರಲ್ಲ, ಲಾಸ್ಟಿಗೆ ಏನನ್ನು ಕೊಟ್ಟಿದ್ದಾರಲ್ಲ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಈ ಥರನಾಗಿ ಓಪನ್ ಆಗುತ್ತೆ ಅದು. ಮತ್ತು ಇಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಕೂಡ ಏನು ಹಾಕಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಯ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕು. ಸ್ವಲ್ಪ ಮೇಲಕ್ಕೆ ಸರಿಸಿದರೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಅಂತ ಇರ್ತೈತಿ. ಈ ಕ್ಯಾಪ್ಚರಲ್ಲಿ ನಾವು ಏನನ್ನು ಹಾಕಬೇಕು ಅಂತಂದರೆ ಅವರು ಈ ಕ್ಯಾಪ್ಚರ್ ಇದ್ದಲ್ಲಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರಲ್ಲ ಈ ಒಂದು ಅಕ್ಷರಗಳನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಆ ಅಡ್ಮಿಟ್ ಕಾರ್ಡ್ ಓಪನ್ ಆದ ತಕ್ಷಣ ನೀವು ನಿಮ್ಮ ಒಂದು ಹೆಸರು ಕರೆಕ್ಟ್ ಆಗಿದೆಯೋ ಇಲ್ವೋ ಅಥವಾ ಏನಾದರೂ ಮಿಸ್ ಆಗಿದೆಯೋ ಅವಕ್ಕೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗಿರ್ತದೆ. ಯಾಕಂದರೆ ಎಕ್ಸಾಮಲ್ಲಿ ಹೋದಿವಪ್ಪ ಅಂದ್ರೆ ನಾವು ನಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇದ್ದಂಥ ನೇಮ್ ಆಗಲಿ ಅಥವಾ ನಮ್ಮ ತಂದೆ ಹೆಸರಾಗಲಿ ಅಥವಾ ನಮ್ಮ ತಾಯಿ ಹೆಸರಾಗಲಿ ಈ ನಮ್ಮ ಒಂದು ಅಡ್ಮಿಟ್ ಕಾರ್ಡಲ್ಲಿ ಇದ್ದಂಥ ಹೆಸರುಗಳು ಸ್ವಲ್ಪ ಚೇಂಜ್ ಇದರಲ್ಲಿ ಸ್ವಲ್ಪ ವೇರಿಯೇಷನ್ನು ಕೂಡ ಮಾಡುವ ಚಾನ್ಸಸ್ಗಳು ಇರ್ತಾವೆ. ಯಾಕಂದ್ರೆ ಅವರು ಒಳಗಡೆ ತೊಗೊಳ್ಳಲ್ಲ. ಹಾಗಾಗಿ ನೀವು ಕರೆಕ್ಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಂಡು ಕೇಸಿಂತರ 2 ಬಾರಿ ಈ ಒಂದು KPTCL ಪರೀಕ್ಷೆ ರದ್ದಾದರೂ ಕೂಡ ಹೈಕೋರ್ಟ್ ಮುಖಾಂತರ 3ನೇ ಬಾರಿ ಮತ್ತೆ ಪರೀಕ್ಷೆಗಳು ನಡೆಯುತ್ತಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.